ತುಳಸಿ ಅಂದರೆ ಬ್ರಹ್ಮಜ್ಞಾನೇನ ಸದೃಶಿ, ಬ್ರಹ್ಮಜ್ಞಾನಕ್ಕೆ ಸದೃಶವಾದದ್ದು ಅಂತ ಅರ್ಥವನ್ನ ವಿಜಯಧ್ವಜ ತೀರ್ಥರು ಭಾಗವತದ 1ನೇ ಸ್ಕಂದದ 19ನೇ ಅಧ್ಯಾಯದ 6ನೇ ಶ್ಲೋಕವನ್ನು ವ್ಯಾಖ್ಯಾನ ಮಾಡುವಾಗ ತಿಳಿಸಿದ್ದಾರೆ. ಯಾವೈ ಲಸತ್ ಶ್ರೀ ತುಳಸಿ ವಿಮಿಶ್ರ ಅಂತ ಹೀಗ ಆ ಶ್ಲೋಕ. ಅಲ್ಲಿ ಲಸತ್ ಶ್ರೀ ತುಳಸಿ, ನಳನಳಿಸುವ ತುಳಸಿ ಅಲ್ಲಿರೋ ಶಬ್ದ. ತುಳಸಿ ಅಂದ್ರೆ ಏನರ್ಥ? ತುಳಸಿ ಅಂದ್ರೆ ಏನರ್ಥ ಅಂದ್ರೆ ಬ್ರಹ್ಮಜ್ಞಾನೇನ ತುಲಾಂ ಸಿನೋತಿ ಇತಿ ತುಳಸಿ ಈಸ್ ಈಕ್ವಲ್ ಟು ಬ್ರಹ್ಮಜ್ಞಾನ ಸದೃಶಿ. ಬ್ರಹ್ಮಜ್ಞಾನಸ್ಯ ಸಂಸಾರ ನಿವರ್ತಕತ್ವಂ ಯನ್ಮಾಹಾತ್ಮ್ಯಂ ತದಸ್ಯಾಹ ಅಪಿ ಅಸ್ತಿ ಇತಿ ತತ್ ಸದೃಶಿ. ಇಷ್ಟ ಅರ್ಥ ವಿಜಯಧ್ವಜರು ಬರೆದಿದ್ದಾರೆ. ಅದನ್ನೀಗ ನಾವು ನೋಡಬೇಕಾದದ್ದು. ತುಲಾ ಅಂದ್ರೆ ಹೋಲಿಕೆ ಅಂತ ಅರ್ಥ. ಶ್ಲೋಕ ಮೂಲ ಶಬ್ದದಲ್ಲಿ ತುಳಸಿ ಅನ್ನೋ ಶಬ್ದದಲ್ಲಿ ಇರುವುದು ತುಲಾ ಮತ್ತು ಸಿ ಅಂತ. ತುಲಾ ಅಂದ್ರೆ ಹೋಲಿಕೆ ಅಂತ ಅರ್ಥ. ಸಿನೋತಿ ಅಂದ್ರೆ ಬಂಧಿಸು, ಶಿಂಜಿ ಬಂಧನೆ ಅಂತ ಅರ್ಥ. ಆ ಹೋಲಿಕೆಯನ್ನ ಬಂಧಿಸಿದವಳು ಅಂತ ಅರ್ಥ ಆಗ್ತದೆ. ಬಂಧಿಸುವುದು ಅಂತಂದ್ರೆ ಕಟ್ಟಿಕೊಳ್ಳುವುದು ಅಂತ ಅರ್ಥ. ಈಗ ನಾವು ಬ್ರಹ್ಮಜ್ಞಾನದಿಂದ ಹೋಲಿಕೆಯನ್ನು ಕತ್ತರಿಸಿ ಬಿಸಾಕಿದವಳು, ಶಿಂಜಿ ಬಂಧನೆ, ಅದನ್ನು ಕಟ್ಟಿ ಹಾಕುವುದು ಅಂತ ಹೀಗೆ ಅರ್ಥ ಅಲ್ಲ. ನಾವು ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ಜಗತ್ತಿನಲ್ಲಿ ಕೆಲವು ಸರಿ ಯಾವುದೋ ಒಂದು ವಿಷಯವನ್ನು ನಾವು ವಿಚಾರ ಮಾಡುವಾಗ ಕೆಲವರು ದೊಡ್ಡವರು ಆದವರು ಕಿರಿಯರಿಗೆ ಹೇಳ್ತಿರ್ತಾರೆ, ಆ ವಿಷಯ ಕಟ್ಟಿಕೊಂಡು ನಿನಗೇನಾಗಬೇಕಾಗಿದೆ ಅಂತ. ಕಟ್ಟಿಕೊಳ್ಳುವುದು ಅಂದ್ರೆ ಹಗ್ಗ ತಗೊಂಡು ಕಟ್ಟಿಕೊಳ್ಳುವುದು ಅಂತ ಅರ್ಥ ಅಲ್ಲ. ಆ ವಿಷಯದಲ್ಲಿ ಆಸಕ್ತನಾಗುವುದರಿಂದ, ಅದಕ್ಕೆ ಸಂಬಂಧಿಸುವುದರಿಂದ ನಿಮಗೇನು ಉಪಯೋಗ ಅಂತ. ಹೀಗೆ ಕಟ್ಟಿಕೊಳ್ಳುವುದು ಅಂದ್ರೆ ಇಷ್ಟೆಲ್ಲ ಭಾರವನ್ನು ಕಟ್ಟಿಕೊಂಡಿದ್ದೇನೆ, ಸಂಸಾರವನ್ನು ಕಟ್ಟಿಕೊಂಡಿದ್ದೇನೆ ಅಂತ ಹೀಗೆಲ್ಲ ಮಾತಾಡ್ತೀವಲ್ಲ, ಅದರಲ್ಲಿ ಆಸಕ್ತನಾಗುವುದು, ಅದರ ಸಂಬಂಧವನ್ನು ಹೊಂದಿರುವುದು ಅಂತ ಅರ್ಥ. ಇಲ್ಲಿ ತುಲಾ ಅಂದ್ರೆ ಹೋಲಿಕೆ. ಆ ಹೋಲಿಕೆಯನ್ನ ಸಿನೋತಿ ಅಂದ್ರೆ ಕಟ್ಟಿಕೊಂಡಿದ್ದಾಳೆ, ಹೋಲಿಕೆಯನ್ನು ತನ್ನೊಳಗೆ ಇಟ್ಕೊಂಡಿದ್ದಾಳೆ ತುಳಸಿ ಅಂತ ಅರ್ಥ. ಇದು ಸಿನೋತಿ ಅನ್ನೋದಕ್ಕೆ ಬಂಧನೆ ಅಂತ ಅರ್ಥ ಇದ್ರೆ, ಆ ಬಂಧನ ಅಂತಂದ್ರೆ ನಮಗೆ ಅರ್ಥ ಬೇರೆ ಬರ್ತದೆ. ಆದರೆ ಬಂಧನ ಅಂತನ್ನುವುದನ್ನ ನಾವು ಕನ್ನಡ ಮೊದಲಾದ ಭಾಷೆಗಳಲ್ಲಿ ಯಾವ್ಯಾವ ಅರ್ಥದಲ್ಲಿ, ಛಾಯಾರ್ಥದಲ್ಲಿ ಪ್ರಯೋಗ ಮಾಡ್ತೀವಿ, ಶೇಡ್ಸ್ ಆಫ್ ಮೀನಿಂಗ್ ಪ್ರಯೋಗ ಮಾಡ್ತೀವಿ ಅನ್ನೋದನ್ನು ಗಮನಿಸಿದರೆ, ಸಾದೃಶ್ಯವನ್ನ ಬಂಧಿಸುತ್ತಾಳೆ ಅನ್ನೋದಕ್ಕಿಂತ ಸಾದೃಶ್ಯವನ್ನ ಕಟ್ಟಿಕೊಂಡಿದ್ದಾಳೆ, ಅದನ್ನು ಕಟ್ಟಿಕೊಂಡಿದ್ದಾಳೆ ಅಂದ್ರೆ ಇಟ್ಕೊಂಡಿದ್ದಾಳೆ, ಅದನ್ನು ಹೊಂದಿದ್ದಾಳೆ ಅಂತ ಅರ್ಥ. ಹೀಗೆ ಒಂದು 3-4 ಶೇಡ್ಸ್ ಆಫ್ ಮೀನಿಂಗ್ ತಗೊಂಡಾಗ ಅದಕ್ಕೆ ಅರ್ಥ ಆಗ್ತದೆ. ಹೀಗೆ ತುಳಸಿ ಅನ್ನೋ ಶಬ್ದಕ್ಕೆ ನಮಗೆ ಅರ್ಥ ಸಿಗುವುದು ಸದೃಶಿ ಅಂತ ಇಷ್ಟೇ ಅರ್ಥ. ಅದು ಯಾವುದಕ್ಕೆ ಸದೃಶಿ ಅಂತ ಮುಂದೆ ನಾವು ವಿಚಾರ ಮಾಡಬೇಕಾದ್ದು. ಶ್ಲೋಕದಲ್ಲಿರುವುದು, ಮೂಲ ಶಬ್ದದಲ್ಲಿರುವುದು ತುಳಸಿ ಅಂತ ಶಬ್ದ ಮಾತ್ರ. ಅದಕ್ಕೆ ಸಾದೃಶ್ಯವನ್ನು ಹೊಂದಿದವಳು. ಯಾವುದಕ್ಕೆ ಸಾದೃಶ್ಯವನ್ನು ಹೊಂದಿದವಳು ಅಂದ್ರೆ, ನಾವಿಲ್ಲಿ ಹೇಳಬೇಕಾಗಿದ್ದು ಇದು ಭಗವಂತನ ಮಹಿಮೆಯನ್ನು ಕೊಂಡಾಡುವ ಪ್ರಸಂಗ ಆದ್ರಿಂದ ಬ್ರಹ್ಮಜ್ಞಾನಕ್ಕೆ ಸದೃಶವಾದದ್ದು ಅಂತ ಅರ್ಥ. ಬ್ರಹ್ಮಜ್ಞಾನಕ್ಕೆ 100% ಸದೃಶ ಅಂತ ಅರ್ಥ ಅಲ್ಲ. ಬ್ರಹ್ಮಜ್ಞಾನಕ್ಕೆ ಒಂದು ಕಿಂಚಿತ್ ಸಾದೃಶ್ಯ ಈ ತುಳಸಿಗಿದೆ ಅಂತ ಅರ್ಥ. ಅದನ್ನೇ ಬ್ರಹ್ಮಜ್ಞಾನೇನ ತುಲಾಂ ಸಿನೋತಿ ಅಂತಿಷ್ಟು ಹೇಳಿ ಬ್ರಹ್ಮಜ್ಞಾನ ಸದೃಶಿ ಅಂತ ಅರ್ಥ ಹೇಳಿದ್ದಾರೆ ವಿಜಯಧ್ವಜರು. ಆ ವಿಜಯಧ್ವಜರ ಟಿಪ್ಪಣಿಯಲ್ಲಿ ಒಂದು ದಂಡ ಇದೆಯಲ್ಲ, ದಂಡ ತೆಗೆದು ಹಾಕಬೇಕು. ಅದು ದಂಡ ತೆಗೆದು ಹಾಕಬೇಕು. ಈಸ್ ಈಕ್ವಲ್ ಟು ಮಾರ್ಕ್ ಅಲ್ಲಿ ಇದ್ರೂ ಸರಿಯೇ, ಇಲ್ಲದೇ ಇದ್ರೂ ಸರಿಯೇ. ಅದು ಈಸ್ ಈಕ್ವಲ್ ಟು ಮಾರ್ಕ್ ಆಧುನಿಕ ವ್ಯವಸ್ಥೆ. ಅದು ಅದೇನಿದ್ರು ದಂಡ ಅಂತೂ ಇರಬಾರದು. ಬ್ರಹ್ಮಜ್ಞಾನಕ್ಕೆ ಸದೃಶಿ ಅಂತ ಅರ್ಥ. ಅದೇ ಬ್ರಹ್ಮಜ್ಞಾನ ಏನಂತಂದ್ರೆ ವಿಜಯಧ್ವಜರಲ್ಲಿ ಅಧ್ಯಾಹತ ಮಾಡ್ಕೊಂಡದ್ದು. ಬ್ರಹ್ಮಜ್ಞಾನಕ್ಕೆ ಹೇಗೆ ಸಂಸಾರ ನಿವರ್ತಕತ್ವ ಇದೆಯೋ ಅದೇ ಮಹಾತ್ಮ್ಯ. ಸಂಸಾರ ನಿವರ್ತಕತ್ವಂ ಎನ್ ಮಹಾತ್ಮ್ಯಂ, ಯಾವ ಸಂಸಾರ ನಿವರ್ತಕತ್ವ ಎಂಬ ಮಹಾತ್ಮ್ಯ ಅಂತ ನಮ್ಮದು. ಅದು ಬೇಸಿಕಲಿ ಶ್ರವಣ ಮನನ ಧ್ಯಾನ ಸಂಪಾದನೆ ಮಾಡಿಕೊಡುವ ಮೂಲಕ ಅಂತ ಅರ್ಥ. ಆ ಮಹಾತ್ಮ್ಯ ಇದೆಯೋ, ಆ ಮಹಾತ್ಮ್ಯ ಇವಳಿಗೂ ಇರುವುದರಿಂದ ತುಳಸಿ ಅನ್ನೋ ಶಬ್ದಕ್ಕೆ ಸದೃಶಿ ಅಂತ ಅರ್ಥ. ಅದು ಅರ್ಥ ಬದಲಾಗಿ ಬ್ರಹ್ಮಜ್ಞಾನ ಸದೃಶಿ ಅಂತ ಅರ್ಥ ಆಗ್ತದೆ. ಧಾತುವಿನ ಶೇಡ್ಸ್ ಆಫ್ ಮೀನಿಂಗ್ಸ್ ತಗೊಂಡಾಗಲೇ ಈ ಅರ್ಥಗಳು ನಮಗೆ ಸಿಗೋದು. ಇದಕ್ಕೆ ಉತ್ತರ ಕರ್ನಾಟಕದಲ್ಲಿ ಪ್ರಚಲಿತ ಆಗಿರುವಂತಹ ಒಂದು ಉದಾಹರಣೆ ಕೊಡ್ತೇನೆ. ಈ ನಮಗೆ ಇಲ್ಲಿ ಶಿಂಜು ಬಂಧನೆ ಧಾತು ಪ್ರಸ್ತುತ ಆಗಿದ್ದೇನೆ, ಅದಕ್ಕಾಗಿ ಹೇಳ್ತಿದ್ದೇನೆ. ನಾವು ದಾಬಳಿಯನ್ನ ಅಥವಾ ಒಂದು ಮಡಿಯನ್ನ ಉಟ್ಕೊಳ್ಳುವುದು ಅಂತ ಹೇಳ್ತೇವೆ, ಧರಿಸುವುದು ಅಂತ ಹೇಳ್ತೇವೆ. ಈ ಕಡೆ ಪ್ರಯೋಗದಲ್ಲಿ ಕಟ್ಟಿಕೊಳ್ಳುವುದು ಅಂತ ಹೇಳ್ತಾರೆ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಕೂಡ ಧಾರವಾಡ, ಹುಬ್ಬಳ್ಳಿ ಭಾಗದಲ್ಲಿ ದಾಬಳಿಯನ್ನು ಕಟ್ಟಿಕೊಳ್ಳುವುದು, ಮಡಿ ಕಟ್ಟಿಕೊಳ್ಳುವುದು ಅಂತ, ಸೊಂಟಕ್ಕೆ ಕಟ್ಟಿಕೊಳ್ಳುವುದು ಅಂತ ಅರ್ಥ. ನೀವು ಮಡಿಯನ್ನ ಇನ್ನೊಂದು ಯಾವುದೋ ಪ್ರಾಣಿಯನ್ನ ಮತ್ತೊಂದು ಯಾವುದೋ ಕಂಬಕ್ಕೆ ಕಟ್ಟಿ ಹಾಕುವುದು. ಪ್ರಾಣಿಯೂ ನಿಮ್ಮ ಸಂಬಂಧ, ನಿಮ್ಮ ದೇಹದ ಭಾಗ ಅಲ್ಲ, ಕಂಬವೂ ನಿಮ್ಮ ದೇಹದ ಭಾಗ ಅಲ್ಲ. ಅಲ್ಲಿ ಪ್ರಯೋಗ ಮಾಡೋದು ಆ ಥರ. ಇಲ್ಲಿ ಹೀಗಲ್ಲ. ಮಡಿ ಅನ್ನೋದು ನಿಮ್ಮ ದೇಹದ ಭಾಗ ಅಲ್ಲ, ಆದರೆ ಸೊಂಟ ಅನ್ನೋದು ನಮ್ಮ ದೇಹದ ಭಾಗ, ಅದಕ್ಕೆ ಕಟ್ಟಿಕೊಳ್ಳುವುದು ಅಂತ ಅರ್ಥ. ಸೊಂಟಕ್ಕೇನು ಪ್ರಯೋಗ ಮಾಡೋದಿಲ್ಲ, ಮಡಿಯನ್ನು ಕಟ್ಟಿಕೊಳ್ಳುವುದು ಅಂತ ಇವಾಗಲೂ ಪ್ರಯೋಗ ಮಾಡ್ತಾರೆ ಅನೇಕ ಜನರನ್ನು ನಾನು ಕೇಳಿದ್ದೇನೆ. ಹಾಗಿಲ್ಲಿ ಸಾದೃಶ್ಯವನ್ನು ಹಿಡಿದಿಟ್ಕೊಳ್ಳುವುದು ಅಂತ ಅರ್ಥ. ಇದಲ್ಲದೆ ವಿಜಯಧ್ವಜರು ಅಲ್ಲಿ ಮತ್ತೊಂದು ಅರ್ಥ ಹೇಳಿದ್ದಾರೆ.
ತೂ ಅಂದರೆ ವಿಷ್ಣು. ಯಾಕೆ ಅವನು ತೂ ಅಂದರೆ ತನು ವಿಸ್ತಾರೆ ಅಂತ ಧಾತು. ಅದಕ್ಕೆ ವಿಸ್ತಾರ ಮಾಡುವುದೊಂದು ಎಕ್ಸ್ಟೆಂಡ್ ಅಂತ ಅರ್ಥ. ಎಕ್ಸ್ಟೆಂಡ್ ಅಂತಂದ್ರೆ ಇಂಗ್ಲೀಷ್ನಲ್ಲೂ ಹಾಗೆ ಹೇಳ್ತಾರೆ, ಕೊಡುವುದು ಅಂತ ಅರ್ಥ, ನೀಡುವುದು. ಏನು ಕೊಡ್ತಾನೆ ಅಂದರೆ ಮೋಕ್ಷಾದಿ ಪುರುಷಾರ್ಥಗಳನ್ನು ಕೊಡುವನಾದ್ರಿಂದ ತುಹು ಅಂದರೆ ವಿಷ್ಣು. ತತ್ರ ಲಸತಿ, ತೌ ಲಸತಿ ಇತಿ ತುಳಸಿ. ಇಲ್ಲಿ ಹೊರಗಿಂದ ಯಾವುದೇ ಶಬ್ದದ ಒಂದು ಅಧ್ಯಾಹಾರ ಮಾಡಿಕೊಳ್ಳುವ ಪ್ರಸಂಗವೇ ಇಲ್ಲ. ಹಿಂದೆ ಆದರೆ ಬ್ರಹ್ಮಜ್ಞಾನ ಅನ್ನೋದನ್ನು ಅಧ್ಯಾಹಾರ ಮಾಡ್ಕೊಂಡಿದ್ರು. ಇಲ್ಲಿ ಅದು ಬೇಕಾಗಿಲ್ಲ. ತೌ ಲಸತಿ ಇತಿ ತುಳಸಿ, ಇವೆರಡು ಅರ್ಥ ಸ್ವೀಕಾರ ಮಾಡಬಹುದು.